ಒಂದ್ ಕಡೆ ಸೇರ್ಕೊಂಡು ನಾವೆಲ್ಲರೂ ಕೂಡ ಅಲ್ಲಿ ಸಮಾಧಿಗಳು ನಮ್ಮ ಸಮಾಧಿಗಳಿಗೆ ಎಡೆಯನ್ನ ಹಾಕಿ ಹಣ್ಣುಕಾಯಿ ಮಾಡಿ ಸಾಮೂಹೋಪಚಾರ ಮಾಡ್ತೀವಿ, ನಾವು ಸಹಭೋಜನ ಮಾಡ್ತೀವಿ. ಎಲ್ಲರೂ ಬೇರೆ ವರ್ಗದ ಜನರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇವತ್ತು ಅಲ್ಲಿ ಹೆಚ್ಚು ಕಮ್ಮಿ 1 ಅಡಿ 3,000 ರೂಪಾಯಿ ಇದೆ ಈ ಜಾಗ. 1 ಅಡಿ 3,000 ರೂಪಾಯಿ ಇದೆ. ಇದನ್ನು ಕಬಳಿಸಿದ್ರೆ ಸುಮಾರು 16 ಕೋಟಿ ರೂಪಾಯಿ ಹಣ ನಮಗೆ ಬರ್ಬೋದು ಅಂತಕ್ಕಂಥ ದುರಾಸೆಯಿಂದ ಈ ಆಸ್ತಿಯನ್ನು ಕಬಳಿಸಿ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಮತ್ತೆ ನಮ್ಮ ಗ್ರಾಮದಲ್ಲಿ, ಅವ್ರಗೇರಿ ಗ್ರಾಮದಲ್ಲಿ ಸರ್ವೆ ನಂಬರ್ 85/1A ಟೂರಲ್ಲಿ ಸುಮಾರು ಮೂರನೇ ತಲೆಮಾರಿನಿಂದ ವಿಶೇಷವಾಗಿ ಇಂಡಿಯಾದಲ್ಲೇ ಎಲ್ಲಿದೆಯಲ್ಲೂ ಗೊತ್ತಿಲ್ಲ, ನಮ್ಮೂರಿನಲ್ಲಿ ಅವ್ರಗೇರಿಯಲ್ಲಿ ಮಡಿವಾಳರ ರುದ್ರಭೂಮಿ ಅನ್ನೋದು ಮೊದಲಿಂದಲೂ ಅಲ್ಲಿ ನಾವು ಕೆಳಬರಗಳನ್ನು ಹಾಕಂತ ಬಂದಿದ್ವಿ. ಸುಮಾರು 3 ತಲೆಮಾರಿನಿಂದ ಹೆಚ್ಚು ಕಮ್ಮಿ 60 ಜನಕ್ಕೂ ಅಧಿಕವಾಗಿ ಅಲ್ಲಿ ಕೆಳಬರಗಳನ್ನು ಹಾಕಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಬಂಧಿಗಳಾಗಿರ್ತಕ್ಕಂಥ MD ಹನುಮಂತಪ್ಪ ಅಂತ ಅವರು ಮತ್ತು ಅವರ ಸಹೋದರ ಸಹೋದರಿ ಈ ಆಸ್ತಿ ನಮಗೆ ಸೇರಿದ್ದು ಅಂತೇಳಿ ಅಕ್ರಮ ಪ್ರವೇಶ ಮಾಡಿ ಮೊನ್ನೆ 24ನೇ ತಾರೀಕು ಒಂದಿಷ್ಟು ಸಂಜೆ ಹೊತ್ತಿನಲ್ಲಿ ಆ ಇಡೀ ಸ್ಮಶಾನವನ್ನ ಎಲ್ಲ ಕಂಟಿಮೀಟರ್ ಟ್ಯಾಕ್ಟರ್ ಮೂಲಕ ಡೆಮೊಲಿಷ್ ಮಾಡಿದೆ. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಕೋರ್ಟ್ನಲ್ಲಿ ಕೇಸ್ ಇದೆ. ಆ ಕೇಸು ಕೂಡ 2 ಕೋರ್ಟ್ಗೆ ಹೋಗಿದ್ದಾರೆ. ಒಂದು JMFC ಅಪೀಲ್ ಮಾಡಿದ್ದಾರೆ, ಅಲ್ಲಿ ಅವ್ರಿಗೆ ಸ್ಟೇ ಆಯಿತು ತಾತ್ಕಾಲಿಕವಾಗಿ. ನಂತರ ನಾವೆಲ್ಲ ಡಾಕ್ಯುಮೆಂಟ್ಸ್ ಕೂಡಿಕರಿಸಿ ತಹಸೀಲ್ದಾರ್ ಅವರ ಒಂದು ರಿಪೋರ್ಟನ್ನು ಕೂಡ ತಗೊಂಡು, ನಿಮ್ಮ ದಾಖಲಾತಿ ಎಲ್ಲ ರಿಪೋರ್ಟ್ ಕೂಡ ಇದೆ. ಸುಮಾರು 40-50 ವರ್ಷದಿಂದ ಮಡಿವಾಳ ಸಮಾಜದವರು ಈ ಜಾಗದಲ್ಲಿ ಕಳಬರಗಳನ್ನು ಹಾಕ್ತಾ ಇದ್ದಾರಂತೆ. ತಹಸೀಲ್ದಾರ್ ಕೂಡ ಸಾರ್ವಜನಿಕರ ಒಂದು ಅಭಿಪ್ರಾಯ ಸಂಗ್ರಹ ಮಾಡಿ ಅವ್ರು ನಮ್ಮ ಒಂದು ರಿಪೋರ್ಟನ್ನು ಕೂಡ ಹಿಂಬರಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಕೋರ್ಟಿಗೆ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಆ ಸ್ಟೇ ವೇಕೆಂಟ್ ಆಯಿತು. ನಮ್ಮಂತೆ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ಮತ್ತು ಅವರು ಮೇಲೆ ಇದಕ್ಕೆ ಹೋದ್ರು, JMFC ಯಾವುದು ಸರಿ CGMಗೆ ಹೋದ್ರು, ಮೇಲ್ಕೋರ್ಟ್ ಸಿವಿಲ್ ಸೀನಿಯರ್ ಡಿವಿಷನ್. ಅಲ್ಲೂ ಕೂಡ ಈ ಯಥಾಸ್ಥಿತಿ ಹೆಂಗಿದೆಯಾ ಹಂಗನ್ನೇ ಇದನ್ನ ಮುಂದುವರಿಸಬೇಕು ಅಂತ ಆದೇಶ ಮಾಡಿ ತಳ ನ್ಯಾಯಾಲಯದಲ್ಲಿ ಏನು ರನ್ನಿಂಗ್ ಇದೆ ಕೇಸು, ಅಲ್ಲಿ ಅದು ಯಥಾಸ್ಥಿತಿ ರನ್ನಿಂಗ್ ವಿಚಾರಣೆ ನಡೀಬೇಕು. ವಿಚಾರಣೆ ನಡೆದಂತ ತಳ ನ್ಯಾಯಾಲಯದ ತೀರ್ಮಾನಕ್ಕೆ ಉಭಯತರ ಭದ್ರ ಆಗಬೇಕು ಅಂತ ಮೊನ್ನೆ ಆದೇಶ ಮಾಡಿ ಆದೇಶದ ಕಾಪಿಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೋರ್ಟ್ ಕೇಸ್ ಇದ್ರೂ ಕೂಡ MD ಹನುಮಂತಪ್ಪ, ಅವ್ರ ಮಗ ನಂದಕುಮಾರ್, ಚೇತನ್ ಮತ್ತು ಅವ್ರ ಅಣ್ಣನ ಮಗ ನವೀನ್ ಕುಮಾರ್, ಅವರ ದೊಡ್ಡಕ್ಕ ದ್ರಾಕ್ಷಣಮ್ಮ ಇತರರು ಸೇರ್ಕೊಂಡು ಟ್ಯಾಕ್ಟ್ರಿ ತಗೊಂಡು ಹೋಗಿ ಕಂಟಿಮೀಟರ್ನಿಂದ ಇಡೀ ಸಮಾಧಿಗಳನ್ನೆಲ್ಲ ನೆಲಸಮ ಮಾಡಿಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿ ನಾವು ಸಂಬಂಧಪಟ್ಟಂತ ಆರಕ್ಷಕ ಠಾಣೆ RMC ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ವಿ ಲಿಖಿತವಾಗಿ, ಕರಿಯಪ್ಪ ಅವರ ಅಧ್ಯಕ್ಷರ ಮುಖಾಂತರ. ದೂರಂತ ನೀಡಿದಂಥ ಸಂದರ್ಭದಲ್ಲಿ ಆ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಬಹಳ ಅರ್ಥಗರ್ಭಿತವಾಗಿ ಚೆಂದಾಗಿ ಮಾತಾಡಿದ್ರು. ಸುಮಾರು 1 ಗಂಟೆಗಳ ಕಾಲ ನಮ್ಮ ಕೂಡ ಚರ್ಚೆ ಮಾಡಿ, ಮಶಾಣದಲ್ಲಿ ಇರಲಿ ಹೊಲದಲ್ಲೇ ಇರಲಿ ರುದ್ರಭೀಮ ಅಳಿಸ್ಲಿಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ, ದೊಡ್ಡ ಅಫೆನ್ಸ್ ಆಗುತ್ತದೆ. ಅವ್ರ ಮೇಲೆ ಕ್ರಿಮಿನಲ್ ಮುಖದನ್ನು ಮಾಡಿ ನಾನು ಒಳಗಾಗ್ತೀನಿ ಅಂತಕ್ಕೆಲ್ಲ ನಮ್ಮ ಹತ್ರ ಗಂಟೆ ಮುಗಿಸ್ಕೊಂಡು ಮಾತಾಡಿ. ಆಮೇಲೆ ತಿರುಗಿ ದಿವಸ ಮತ್ತೆ ಮಾತುಗಳು ಸ್ಟಾರ್ಟ್ ಆದಾಗ ನಾನು ಸ್ಪಾಟ್ ನೋಡಬೇಕು, ನಮ್ಗೆ 11:15 ಸ್ಟೇಷನ್ಗೆ ಬರೋಕ್ಕೆ ಹೇಳಿ 3:15 ಬಂದು ಬಸವನಗರ ಪೊಲೀಸ್ ಸ್ಟೇಷನ್ ಹತ್ರ ಅವ್ರ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಮ್ಗೆ 11:15 ಬರೋಕ್ಕೆ ಹೇಳಿದ್ರು. ನಾವು 11:15 3:15 ತನಕ ಕಾದ್ವಿ. 3:15 ತನಕ ಕಾದ್ವಿ. 3:15 ಬಂದು ಇಲ್ಲ ಮಾಡೋದು, ಹಂಗೆ ಮಾಡ್ಬಿಡೋಣ ಹಿಂಗೆ ಮಾಡ್ಬಿಡೋಣ, ನಾನು ನಾಳೆ ಸಂಜೆ 5 ಗಂಟೆಗೆ ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತೇಳಿ ತಿರುಗಿ ದಿವಸ 5 ಗಂಟೆಗೆ ಅಂದ್ರೆ 6:15 ಬಂದ್ರೆ ಸ್ಪಾಟ್ ಬಂದು ನೋಡಿದ್ರು. ಅಲ್ಲಿ ಬಂದ್ಮೇಲೆ ಎಲ್ಲ ವರ್ಷ ಚೇಂಜ್, ಏನು ಕಾರಣ ಗೊತ್ತಿಲ್ಲ. ರಾಜಕೀಯ ಇನ್ಫ್ಲುಯೆನ್ಸು ಅಥವಾ ಬೇರೆ ರೀತಿಯಾಗಿ ಏನಾದರೂ ನಡೆದಿದೆಯೋ ನಾವು ಕಾಣ್ವಿ. ಬಟ್ ಅಲ್ಲಿ ಬಂದ ತಕ್ಷಣನೇ ಇಲ್ಲ, ಅದು ಓನರ್ ಇದ್ದಾರೆ ಅವರು, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ, ಈ ಕೋರ್ಟಿಂದ ಮಶಾಣ ಅಂತ ನೀವು ಆದೇಶ ಮಾಡಿಸ್ಕೊಂಡ್ಬರ್ರಿ, ಆಮೇಲೆ ನಾವು ಕ್ರಮ ತೊಗೊತೀವಿ ಅವ್ರ ಮೇಲೆ ಅಂತ ಉಲ್ಟಾ ಹೇಳಿ. ಆಮೇಲೆ ಆಯ್ತು ಸರ್, ನಾವು ಕೊಟ್ಟರೆ ಕಂಪ್ಲೇಂಟ್ ಹಿಂಬರಕ್ಕೆ ಕೊಡ್ರಿ. ಕೊಟ್ಟ ಕೇಸ್ ಒಂದು ಅಕ್ಲಾಜ್ಮೆಂಟ್ ಕೊಡ್ತಾರೆ, ಈ ರೀತಿ ಇದ್ರ ಬಗ್ಗೆ ಪರಿಶೀಲಿಸ್ತೀವಿ ಅಂತ. ಆಮೇಲೆ ಒಂದು ಹಿಂಬರ ಕೊಡ್ತಾರೆ. ಹಿಂಬರ ಏನಂತ ಕೊಡ್ತಾರೆ,
ನಮ್ಮನ್ನು ಅವ್ರನ್ನ ಒಟ್ಟುಗೂಡಿ ಸ್ಟೇಷನ್ಗೆ ಕರೆದೇ ಇಲ್ಲ. ಕರೆಲಾರ್ದಲೆ ಅರ್ಜಿದಾರರು ಸಮಕ್ಷಮ ಎದುರುದಾರರನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಹೇಳಿಕೆ ಪಡೆದಿದ್ದು, ಅರ್ಜಿಯ ವಿಚಾರಣೆಯು ಈಗಾಗಲೇ ಮಾನ್ಯ 4ನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಹಾಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಎದುರುದಾರರು ಸಹ ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಡೆದುಕೊಳ್ಳುವುದಾಗಿ ಹೇಳಿಕೆ ನೀಡಿರುವುದರಿಂದ ಸದರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಗಲಾಟೆ ಒಗರೆ ಮಾಡಿಕೊಳ್ಳದಂತೆ ಮತ್ತು ಮಾನ್ಯ ಗಣ್ಯ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳುವಂತೆ ಉಭಯತರಿಗೂ ಸೂಕ್ತ ತಿಳುವಳಿಕೆ ನೀಡಿ ಸದರಿ ಅರ್ಜಿಯನ್ನು ಮುಕ್ತಿ ಮಾಡಿರುತ್ತೇವೆ ಅಂತ ಹಿಂಬರ ನೀಡ್ತಾರೆ. ಇದ್ರ ಹುನ್ನಾರ ಏನು ಅಂತ ಪೊಲೀಸ್ ಇಲಾಖೆದು ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರು ನಿನ್ನನ್ನು ಕೂಡ ನಾವು ಫೋನ್ ಮುಖಾಂತರ ಮಾತಾಡಿದ್ವಿ. ಇಲ್ಲ ನಾ ಹಿಂಬಾರ ಕೊಡ್ತೀನಿ, ನೀವು ಬೇಕಾದ್ರೆ ಕೋರ್ಟಿಗೆ ಫೈಲ್ ಮಾಡಿ, ನಮ್ಮ ಮೇಲೆ ಬೇಕಾದ್ರೆ ನೀವು ನೋಟಿಸ್ ಕಳಿಸಿ, ನಾವು ಉತ್ತರ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಒಬ್ಬ ಸಂಬಂಧಪಟ್ಟ ಭಾಗದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ಅಂತೇಳಿ. ಈಗ ಆಲ್ಮೋಸ್ಟ್ ನಾವು ಅಲ್ಲಿ ಆ ಸಮಾಧಿ ಪ್ರಾರಂಭದ ದಿನಗಳಿಂದಲೂ ಹಿರಿಯರಾದಂಥ ನಮ್ಮ ಸಮಾಜದ ದ್ಯಾಮಜ್ಜ ಅಂತೇಳಿ ಅವ್ರಿಗೇನೋ ಒಂದು ಪವಾಡ ಪುರುಷರು ಅಂತ ಅವ್ರ ಬಗ್ಗೆ ಒಂದು ಬಹಳ ವ್ಯಾಖ್ಯಾನ ಇದೆ ಆ ಭಾಗದಲ್ಲಿ, ಇಡೀ ಊರಿಗೂರೇ ಹೇಳ್ತಾರೆ. ಆ ಮನುಷ್ಯನ ಕಳಬರನ್ನು ಕೂಡ ಅಲ್ಲೇ ಹಾಕಿದ್ವಿ. ಅದ ನಂತರ ನಮ್ಮ ಸಮಾಜದಲ್ಲಿ ಎಲ್ಲರೂ ಯಾರ್ಯಾರು ತೀರಿದ್ರು ಕೂಡ ಅಲ್ಲೇ ದಫನ್ ಮಾಡಿದ್ದೀವಿ. ಅವನ್ನೆಲ್ಲವನ್ನು ಕೂಡ ಗಣನೆ ತಗೊಳ್ದಲ್ಲೇ ಒತ್ತುವರಿದಾರರು ಒಂದು ಕಾನೂನು ಮತ್ತು ಈ ಕಳಬರಗಳಿಗೆ ನಾವು ದೇವರ ರೂಪ ಕೊಡ್ತು, ದೇವರ ಒಂದು ಗೌರವವನ್ನು ನೀಡುವಂಥ ಕಳಬರಗಳಿಗೆ ಅಗೌರವ ಮಾಡಿ ಅವಮಾನ ಮಾಡಿದ್ದಾರೆ. ಅವ್ರ ಮೇಲೆ ಕೂಡಲೇ ಪೊಲೀಸ್ ಇಲಾಖೆ ಕಾನೂನು ರೀತಿ ಸೂಕ್ತ ಉಗ್ರ ಕ್ರಮ ಕೈಗೊಳ್ಳಬೇಕು. ಮತ್ತು ನಾವು ನ್ಯಾಯಾಲಯದಲ್ಲಿ ಈಗ ಪ್ರಕರಣ ದಾಖಲೆ ಇರೋದ್ರಿಂದ ಅಲ್ಲಿ ಕೇಳಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಒಂದು ಶಾಶ್ವತ ಆಜ್ಞೆಯನ್ನು ಮಾಡಿ, ಮಡವಾಳ ಸಮಾಜಕ್ಕಾಗಿ ಮೀಸಲಿರ್ತಕ್ಕಂಥ ಇದು ರುದ್ರಭೂಮಿ ಅಂತೇಳಿ ಆಜ್ಞೆ ಮಾಡಿ ಅಂತೇಳಿ ನ್ಯಾಯಾಲಯದಲ್ಲೂ ಕೂಡ ನಾವು ಕರಿಯಪ್ಪನವ್ರ ಮುಖಾಂತರ ಕೇಳ್ಕೊಂಡಿದ್ದೀವಿ. ಇಷ್ಟು ಮಾಹಿತಿಯನ್ನು ಇವತ್ತಿನ ಪತ್ರಿಕಾಗೋಷ್ಠಿಗೆ ನೀಡೋದಕ್ಕೆ ಅನುವು ಮಾಡಿಕೊಡುತ್ತೆ. ತಮ್ಮ ಧನ್ಯವಾದ ಹೇಳಿ ಇನ್ನೊಂದು ಕೆಲವು ವಿಚಾರಗಳನ್ನ ನಮ್ಮ ವಕೀಲರಾದ ಅಜಯ್ ಕುಮಾರ್ ಅವರೊಂದು 2 ಮಾತನ್ನ ಹೇಳ್ತಾರೆ.